ಯೋಚನೆ ಮಾಡಿ, ಅಂದ್ರೆ ಆಕ್ಚುಲಿ ಒಂದು ದೊಡ್ಡ ಫ್ಯಾಕ್ಟರಿ ಇದೆ, ಅಲ್ಲಿ ಯಾವುದೇ ಸದ್ದು ಇಲ್ಲ, ಹೊಗೆ ಇಲ್ಲ, ಬರೀ ಬಿಸಿಲು, ನೀರು ಮತ್ತೆ ಗಾಳಿನ ಉಪಯೋಗಿಸ್ಕೊಂಡು ಇಡೀ ಪ್ರಪಂಚಕ್ಕೆ ಬೇಕಾದ ಫುಡ್ ರೆಡಿ ಮಾಡುತ್ತೆ. ಓ, ಫ್ಯಾಕ್ಟರಿ ಅಂದ ತಕ್ಷಣ ದೊಡ್ಡ ದೊಡ್ಡ ಮಷೀನ್ ನೆನ್ಪಾಗ್ಬೋದು. ಆದ್ರೆ ಆಕ್ಚುಲಿ ಈ ಫ್ಯಾಕ್ಟರಿ ಬೇರೆ ಯಾವುದೂ ಅಲ್ಲ, ನಮ್ಮ ಸುತ್ತಮುತ್ತ ಇರೋ ಗಿಡಗಳು. ಹೌದು, ಪ್ರಾಣಿಗಳು ಊಟ ಹುಡುಕೊಂಡು ಕಾಡ್ನಲ್ಲಿ ಅಲಿತವೆ. ಅದೇ ಗಿಡಗಳು ಒಂದೇ ಕಡೆ ನಿಂತು ತಮ್ಮ ಊಟ ತಾವೇ ತಯಾರು ಮಾಡ್ತವೆ. ಇದನ್ನೇ ಆಟೋಟ್ರಾಪಿಕ್ ನ್ಯೂಟ್ರಿಷನ್ ಅಂತಾರೆ. ಕರೆಕ್ಟ್. ನಮ್ಮ ಈ ಇವತ್ತಿನ ಆಳವಾದ ಚರ್ಚೆಯಲ್ಲಿ ಈ ಮ್ಯಾಜಿಕ್ ಬಗ್ಗೆನೇ ಮಾತಾಡೋಣ. ಅಂದ್ರೆ ಗಿಡಗಳು ಹೇಗೆ ತಮ್ಮ ಊಟ ಮಾಡ್ಕೊಳ್ತವೆ ಅಂತ. ನಮಗ್ ಹಸಿವಾದ್ರೆ ಅಮ್ಮ ಅಡಿಗೆ ಮನೆಯಲ್ಲಿ ಬೇಗ ಬೇಗ ಚಿತ್ರಾನ್ನ ಮಾಡ್ತಾರಲ್ವಾ, ಹಾಗೆ ಗಿಡಗಳು ಕೂಡ ತಮ್ಮದೇ ಆದ ಒಂದು ಸೋಲಾರ್ ಕಿಚನ್ನಲ್ಲಿ ಊಟ ಮಾಡ್ತವೆ. ವಾವ್, ಸೋಲಾರ್ ಕಿಚನ್ ಅನ್ನೋ ಪದ ತುಂಬಾ ಚೆನ್ನಾಗಿದೆ. ಈ ಅದ್ಭುತವಾದ ಮ್ಯಾಜಿಕ್ ಅಡುಗೆ ಪ್ರಕ್ರಿಯೆಗೆ ಫೋಟೋಸಿಂಥಸಿಸ್ ಅಂತ ಹೆಸರು. ಫೋಟೋಸಿಂಥಸಿಸ್ ಅಂದ್ರೆ ಫೋಟೋ ಅಂದ್ರೆ ಬೆಳಕು, ಸಿಂಥಸಿಸ್ ಅಂದ್ರೆ ಸೇರಿಸೋದು ಅಲ್ವಾ? ಎಕ್ಸಾಕ್ಟ್ಲಿ. ಬೆಳಕಿನ ಎನರ್ಜಿ ಉಪಯೋಗಿಸಿ ಊಟ ರೆಡಿ ಮಾಡುವ ಈ ಟೆಕ್ನಾಲಜಿ ಬಗ್ಗೆ ಅರ್ಥ ಮಾಡಿಕೊಳ್ಳೋದು ತುಂಬಾ ಮಜವಾಗಿರುತ್ತೆ. ಟೆಕ್ನಾಲಜಿ ಅಂದ ತಕ್ಷಣ ನನಗೊಂದು ವಿಷಯ ಹೊಳೆಯುತ್ತೆ. ನಾವೀಗ ಟೀ ಮಾಡೋಕೆ ನೀರು, ಹಾಲು, ಸಕ್ಕರೆ ಎಲ್ಲ ಬೇಕಲ್ವಾ? ಹಾಗೆ ಗಿಡಗಳಿಗೆ ಈ ಫೋಟೋಸಿಂಥಸಿಸ್ ಮಾಡೋಕೆ ಏನೇನು ಸಾಮಗ್ರಿಗಳೋ ಬೇಕು. ಮೇನ್ ಆಗಿ 4 ವಸ್ತುಗಳು ಬೇಕು. ಮೊದಲನೇದು ಸನ್ಲೈಟ್, ಅಂದ್ರೆ ಸೂರ್ಯನ ಬೆಳಕು. ಎರಡನೇದು ಕ್ಲೋರೋಫಿಲ್. ಓ, ಈ ಕ್ಲೋರೋಫಿಲ್ ಅಂದ್ರೆ ಎಲೆಗಳಿಗೆ ಆ ಹಸಿರು ಬಣ್ಣ ಕೊಡುತ್ತಲ್ಲ, ಅದೇ ಅಲ್ವಾ? ಹೌದು ಹೌದು, ಅದೇ. ಎಲೆಗಳು ನೋಡೋಕೆ ಚಪ್ಪಟೆಯಾಗಿ ಅಗಲವಾಗಿ ಇರುತ್ತೆ ಅಲ್ವಾ? ಅದು ಯಾಕೆ ಅಂದ್ರೆ ನಮ್ಮ ಮನೆ ಮೇಲಿರುವ ಸೋಲಾರ್ ಪ್ಯಾನೆಲ್ ತರಾನೇ ಆದಷ್ಟು ಜಾಸ್ತಿ ಸನ್ಲೈಟ್ ಕ್ಯಾಚ್ ಮಾಡೋಕೆ. ಅರೆ ವಾ, ಅಂದ್ರೆ ಕ್ಲೋರೋಫಿಲ್ ಒಂಥರದ ಸೋಲಾರ್ ಪ್ಯಾನೆಲ್ ಇದ್ದ ಹಾಗೆ. ಸರಿ, ಸನ್ಲೈಟ್ ಸಿಕ್ತು. ಮೂರನೇ ಸಾಮಗ್ರಿ ಯಾವುದು? ಮೂರನೇದು ವಾಟರ್. ಗಿಡದ ಬೇರುಗಳು ಮಣ್ಣಿನಿಂದ ನೀರನ್ನು ಹೀರಿಕೊಳ್ತವೆ. ಇನ್ನು 4ನೇದು ತುಂಬಾ ಇಂಪಾರ್ಟೆಂಟ್ ಗ್ಯಾಸ್. ಅದೇ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಈ ಕಾರ್ಬನ್ ಡೈಆಕ್ಸೈಡ್ ಗಾಳಿಯಲ್ಲಿರುತ್ತೆ, ಆದ್ರೆ ಅದು ಎಲೆಗಳ ಒಳಗೆ ಹೇಗೋಗುತ್ತೆ? ಖಂಡಿತ ಏನಾದ್ರೂ ದಾರಿ ಇರಲೇಬೇಕು. ಎಲೆಯ ಕೆಳಗಡೆ ಅತಿ ಸಣ್ಣ ರಂಧ್ರಗಳು ಇರುತ್ತವೆ, ಅದರ ಮೂಲಕ ಈ ಗ್ಯಾಸ್ ಒಳಬರುತ್ತೆ. ಸರಿ, ಈಗ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬಂತು, ಆಮೇಲೆ ಏನಾಗುತ್ತೆ ಗೊತ್ತಾ? ಅದೇ ಆ ಕ್ಲೋರೋಫಿಲ್ ಹಿಡಿದಿಟ್ಕೊಂಡಿರೋ ಸೂರ್ಯನ ಎನರ್ಜಿ ಉಪಯೋಗಿಸಿ ಈ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಿಕ್ಸ್ ಮಾಡಿ ಹೊಸ ವಸ್ತು ತಯಾರು ಮಾಡುತ್ತೆ. ಕರೆಕ್ಟ್. ಅದೇ ಗಿಡದ ಫುಡ್ ಅಂದ್ರೆ ಗ್ಲೂಕೋಸ್. ಜೊತೆಗೆ ನಮಗೊಂದು ದೊಡ್ಡ ಗಿಫ್ಟ್ ಕೂಡ ಹೊರಗೆ ಬರುತ್ತೆ, ಅದೇ ಆಕ್ಸಿಜನ್. ಸೂಪರ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಕ್ಲೋರೋಫಿಲ್ ಮತ್ತೆ ಸನ್ಲೈಟ್ ಒಟ್ಟಿಗೆ ಸೇರಿದ್ರೆ ನಮಗೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಸಿಗುತ್ತೆ. ಹೌದು. ಈ ಗ್ಲೂಕೋಸ್ ಅನ್ನ ಗಿಡಗಳು ತಮ್ಮ ಬೆಳವಣಿಗೆಗೆ ಉಪಯೋಗಿಸ್ಕೊಡುತ್ತವೆ. ಆಮೇಲೆ ಉಳಿದಿದ್ದನ್ನು ಸ್ಟಾರ್ಚ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಿಟ್ಕೊಡುತ್ತವೆ. ಸ್ವಲ್ಪ ಇರಿ, ಈ ಫಾರ್ಮುಲಾ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಎಲೆಯ ಒಳಗೆ ನಿಜವಾಗ್ಲೂ ಸ್ಟಾರ್ಚ್ ರೆಡಿಯಾಗುತ್ತಾ ಅಂತ ನಾವು ಟೆಸ್ಟ್ ಮಾಡೋಕ್ಕಾಗುತ್ತಾ? ಯಾರಾದ್ರೂ ಕಣ್ಣಾರೆ ನೋಡಿದಾರಾ? ಖಂಡಿತ ನೋಡಬಹುದು. ಅದಕ್ಕೆ ಒಂದು ಸಿಂಪಲ್ ಅಯೋಡಿನ್ ಟೆಸ್ಟ್ ಇದೆ. ಮೊದಲು ಒಂದು ಎಲೆಯನ್ನು ನೀರಿನಲ್ಲಿ ಕುದಿಸಿ, ಆಮೇಲೆ ಆಲ್ಕೋಹಾಲಿಂದ ಆ ಹಸಿರು ಬಣ್ಣ ಅಂದ್ರೆ ಆ ಕ್ಲೋರೋಫಿಲ್ ಅನ್ನ ಪೂರ್ತಿ ತೆಗೆದು ಹಾಕ್ಬೇಕು. ಓಕೆ, ಅಂದ್ರೆ ಎಲೆ ಈಗ ಬಿಳಿ ಬಣ್ಣಕ್ಕೆ ಬರುತ್ತೆ. ಆಮೇಲೆ ಆ ಬಿಳಿ ಎಲೆ ಮೇಲೆ 2 ಹನಿ ಅಯೋಡಿನ್ ಹಾಕಿದ್ರೆ ಏನಾಗುತ್ತೆ? ಹಾಕಿದ ತಕ್ಷಣ ಆ ಎಲೆ ಬ್ಲೂ ಬ್ಲ್ಯಾಕ್ ಬಣ್ಣಕ್ಕೆ ತಿರುಗುತ್ತೆ. ಅಂದ್ರೆ ಅಲ್ಲಿ ಸ್ಟಾರ್ಚ್ ಇದೆ ಅಂತ ನಮ್ಗೆ ಕಣ್ಣಾರೆ ಕಾಣಿಸುತ್ತೆ. ವಾವ್, ಬಣ್ಣ ಬ್ಲೂ ಬ್ಲ್ಯಾಕ್ ಆಯ್ತು ಅಂದ್ರೆ ಅಲ್ಲಿ ಖಂಡಿತ ಸ್ಟಾರ್ಚ್ ಇದೆ ಅಂತ ಅರ್ಥ. ಇದಕ್ಕೆ ನಾನು ನಮ್ಮನೆಲಿರೋ ಮನಿ ಪ್ಲಾಂಟ್ ಎಲೆಗಳನ್ನ ಅಬ್ಸರ್ವ್ ಮಾಡಿದ್ದು. ಮನಿ ಪ್ಲಾಂಟ್ ಎಲೆಗಳಲ್ಲಿ ಕೆಲವು ಕಡೆ ಹಸಿರು, ಇನ್ನು ಕೆಲವು ಕಡೆ ಬಿಳಿ ಪ್ಯಾಚ್ ಇರುತ್ತಲ್ವಾ? ಹೌದು, ಬಿಳಿ ಜಾಗದಲ್ಲಿ ಕ್ಲೋರೋಫಿಲ್ ಇರಲ್ಲ. ಸೊ ಆ ಎಲೆ ಮೇಲೆ ಅಯೋಡಿನ್ ಟೆಸ್ಟ್ ಮಾಡಿದ್ರೆ ಬರೀ ಹಸಿರು ಜಾಗ ಮಾತ್ರ ಬ್ಲೂ ಬ್ಲ್ಯಾಕ್ ಆಗುತ್ತೆ. ಯಾಕಂದ್ರೆ ಕ್ಲೋರೋಫಿಲ್ ಇಲ್ಲದ ಜಾಗದಲ್ಲಿ ಫೋಟೋಸಿಂಥಸಿಸ್ ನಡೆಯಲ್ಲ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡೋಕ್ಕೂ ಒಂದು ಟೆಸ್ಟ್ ಇದೆ. ಓ, ಅದ್ಹೇಗೋ? ಒಂದು ಗ್ಲಾಸ್ ಜಾರ್ ಒಳಗೆ ಸ್ವಲ್ಪ ಕಾಸ್ಟಿಕ್ ಸೋಡಾ ಇಟ್ಟು ಅದರಲ್ಲಿ ಒಂದು ಎಲೆ ಇಟ್ರೆ. ಆಕ್ಚುಲಿ ನನ್ಗೆ ಅರ್ಥ ಆಯ್ತು. ಕಾಸ್ಟಿಕ್ ಸೋಡಾ ಆ ಜಾರ್ ಒಳಗಿರೋ ಕಾರ್ಬನ್ ಡೈಆಕ್ಸೈಡ್ನ ಪೂರ್ತಿಯಾಗಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂದ್ರೆ ಎಲೆಗೆ ಊಟ ಅಂದ್ರೆ ಆ ಸ್ಟಾರ್ಚ್ ತಯಾರು ಮಾಡೋಕೆ ಸಾಧ್ಯನೇ ಇಲ್ಲ. ಇದು ನಿಜಕ್ಕೂ ಮ್ಯಾಜಿಕ್ ತರನೇ ಇದೆ. ಊಟದ ಜೊತೆಗೆ ಫೋಟೋಸಿಂಥಸಿಸ್ ಇಂದ ಉಸಿರಾಡೋ ಗಾಳಿ ಅಂದ್ರೆ ಆಕ್ಸಿಜನ್ ಕೂಡ ಹೊರಬರುತ್ತೆ ಅಂತ ಹೇಳಿದ್ಲಿ. ಅದನ್ನ ಪ್ರೂವ್ ಮಾಡೋಕೆ ಏನಾದ್ರೂ ಐಡಿಯಾ ಇದೆಯಾ? ಅದಕ್ಕೂ ಒಂದು ಸಿಂಪಲ್ ದಾರಿ ಇದೆ.
ನೀರಿನ ಒಳಗೆ ಬೆಳೆಯೋ ಗಿಡ ಅಂದ್ರೆ ಅಕ್ವಾಟಿಕ್ ಪ್ಲಾಂಟನ್ನ ಬಿಸಿಲಿನಲ್ಲಿ ಇಟ್ರೆ ನೀರಿನಲ್ಲಿ ಎಲೆಗಳ ಸುತ್ತ ಸಣ್ಣ ಸಣ್ಣ ಗುಳ್ಳೆಗಳು ಮೇಲಕ್ಕೆ ಬರೋದನ್ನ ನಾವು ನೋಡಬಹುದು. ಆ ಗುಳ್ಳೆಗಳೇ ಆಕ್ಸಿಜನ್ ಗ್ಯಾಸ್ ಅಲ್ವಾ? ಅದನ್ನ ಕಲೆಕ್ಟ್ ಮಾಡಿ ಒಂದು ಉರಿತಿರುವ ಮ್ಯಾಚ್ಸ್ಟಿಕ್ನ ಆ ಗ್ಯಾಸ್ ಹತ್ರ ತಂದ್ರೆ ಆ ಮ್ಯಾಚ್ ಸ್ಟಿಕ್ನ ಬೆಂಕಿ ಇನ್ನೂ ಜೋರಾಗಿ ಉರಿಯುತ್ತೆ. ಯಾಕೆಂದ್ರೆ ಬೆಂಕಿ ಉರಿಯೋಕೆ ಆಕ್ಸಿಜನ್ ಸಪೋರ್ಟ್ ಮಾಡುತ್ತೆ ಅಲ್ವಾ? ಸೊ ಇದರಿಂದ ಗಿಡಗಳು ಆಕ್ಸಿಜನ್ ಬಿಡ್ತವೆ ಅಂತ ಪ್ರೂವ್ ಆಗತ್ತೆ. ವಾವ್! ಈ ಗುಳ್ಳೆಗಳು ಬರೋದನ್ನ ನೋಡ್ದಾಗ್ಲೇ ನಮ್ಗೆ ಅರ್ಥ ಆಗೋದು ಪ್ರತಿಯೊಂದು ಎಲೆಯೂ ಒಂದು ಸೈಲೆಂಟ್ ಮ್ಯಾಜಿಕ್ ಅಡ್ಗೆ ಮನೆ ಅಂತ. ಹೌದು, ಈ ಫೋಟೋಸಿಂಥಸಿಸ್ ಅನ್ನೋ ಮ್ಯಾಜಿಕ್ ಇಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಯಾವ ಪ್ರಾಣಿ ಪಕ್ಷಿ ನಾವ್ಯಾರು ಬದುಕೋಕೆ ಸಾಧ್ಯನೇ ಇರ್ಲಿಲ್ಲ. ಎಲೆಗಳು ನಿಜಕ್ಕೂ ನಮ್ಮ ಹೀರೋಗಳು. ಸೊ ಇವತ್ತಿನ ಈ ಚರ್ಚೆ ಮುಗಿಸೋ ಮುನ್ನ ಸ್ವಲ್ಪ ಯೋಚನೆ ಮಾಡಿ, ಮನುಷ್ಯರ ಚರ್ಮದಲ್ಲೂ ಇದೇ ಥರ ಕ್ಲೋರೋಫಿಲ್ ಇದ್ರೆ ಹೇಗಿರುತ್ತೆ? ಅರೆ, ಅಂದ್ರೆ ನಾವ್ ಹಸಿರು ಬಣ್ಣದಲ್ಲಿ ಇರ್ತಿದ್ವಾ? ಹೌದು. ಮತ್ತು ನಾವು ಬಿಸಿಲ್ನಲ್ಲಿ ನಿಂತ ತಕ್ಷಣ ಆಟೋಮ್ಯಾಟಿಕ್ ಆಗಿ ನಮ್ಮ ಹೊಟ್ಟೆ ತುಂಬಿಡ್ತಿದ್ರೆ ನಮ್ಮ ಈ ಪ್ರಪಂಚ ಹೇಗಿರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ.